ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮಾಂಸಾಹಾರವನ್ನ ತಿನ್ನುವುದು ಪಾಪವೋ ಪುಣ್ಯವೋ? ಈ ಪ್ರಸ್ತುತ ಕಾಲದಲ್ಲಿ ಜಾತಿ ಧರ್ಮಗಳ ಭೇದವಿಲ್ಲದೆ ತುಂಬಾ ಮಂದಿ ಮಾಂಸಾಹಾರವನ್ನ ತಿನ್ನುತ್ತಿದ್ದಾರೆ. ವೇದಗಳು, ಗ್ರಂಥಗಳು ಮತ್ತು ಆಯುರ್ವೇದಗಳು ಮಾಂಸಾಹಾರವನ್ನ ತಿನ್ನುವುದರ ಬಗ್ಗೆ ಏನು ಹೇಳುತ್ತಿದ್ದಾವೆ? ಅಸಲಿಗೆ ಈ ಮಾಂಸಾಹಾರದ ಬಗ್ಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಏನೆಂದು ಹೇಳಿದ್ದಾರೆ ಮತ್ತು ಗರುಡ ಪುರಾಣದ ಪ್ರಕಾರ ಮಾಂಸಾಹಾರವನ್ನ ತಿನ್ನುವುದರಿಂದ ಯಾವ ರೀತಿಯ ಶಿಕ್ಷೆಗಳನ್ನು ಅನುಭವಿಸಬೇಕು ಾಗುತ್ತದೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಶ್ರೀಕೃಷ್ಣನು ಒಂದು ಮರದ ಕೆಳಗಡೆ ಕುಳಿತುಕೊಂಡು ಕೊಳಲನ್ನ ನುಡಿಸುತ್ತಿದ್ದಾರೆ. ಆಗ ಒಂದು ಜಿಂಕೆ ಓಡಿ ಬಂದು ಶ್ರೀಕೃಷ್ಣನ ಹಿಂಬದಿಯಲ್ಲಿ ಅಡಗಿಕೊಳ್ಳುತ್ತದೆ. ಜಿಂಕೆ ಭಯ ಬೀಳುತ್ತಿದ್ದರಿಂದ ಜಿಂಕೆಯ ತಲೆಯ ಮೇಲೆ ಸವರುತ್ತಾ, ಏನಾಯಿತು, ಏಕೆ ಅಡಗಿಕೊಂಡಿದ್ದೀಯಾ ಎಂದು ಕೇಳುತ್ತಾರೆ. ಅದೇ ಸಮಯದಲ್ಲಿ ಆ ಜಿಂಕೆಯನ್ನು ಹುಡುಕಿಕೊಂಡು ಒಬ್ಬ ಬೇಟೆಗಾರನು ಬರುತ್ತಾನೆ. ಈ ಜಿಂಕೆ ನನ್ನ ಬೇಟೆ, ಈ ಜಿಂಕೆ ಮೇಲೆ ನನಗೆ ಸಂಪೂರ್ಣವಾದ ಅಧಿಕಾರವಿದೆ, ನಿಮ್ಮ ಬಳಿ ಇರುವ ಜಿಂಕೆಯನ್ನು ನನಗೆ ಕೊಡಿ ಎಂದು ಆ ಬೇಟೆಗಾರನು ಶ್ರೀಕೃಷ್ಣನ ಬಳಿ ಕೇಳುತ್ತಾನೆ. ಆಗ ಶ್ರೀಕೃಷ್ಣನು ಪ್ರತಿ ಜೀವಿಗೂ ಕೂಡ ತನ್ನ ಮೇಲೆ ತನಗೆ ಅಧಿಕಾರವಿರುತ್ತದೆ, ಅದನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಅಧಿಕಾರವಿರುವುದಿಲ್ಲವೆಂದು ಹೇಳುತ್ತಾರೆ. ಆಗ ಆ ಬೇಟೆಗಾರನು ಇದನ್ನು ಬೇಟೆಯಾಡಿ ಅಡುಗೆ ಮಾಡಿ ತಿನ್ನುತ್ತೇನೆಂದು ಹೇಳುತ್ತಾನೆ. ಆಗ ಶ್ರೀಕೃಷ್ಣನು ಯಾವುದೇ ಪ್ರಾಣಿಯನ್ನು ಬೇಟೆಯಾಡಿ ತಿನ್ನುವುದು ಪಾಪವಾಗುತ್ತದೆ, ನೀನು ಈ ಜಿಂಕೆಯನ್ನು ಕೊಂದು ಪಾಪದ ಮೂಟೆಯನ್ನು ಕಟ್ಟಿಕೊಳ್ಳಬೇಕೆಂದುಕೊಳ್ಳುತ್ತಿದ್ದೀಯಾ? ಮಾಂಸಾಹಾರ ಪುಣ್ಯವೋ ಪಾಪವೋ ಎಂಬುದರ ಧರ್ಮದ ಬಗ್ಗೆ ನಿನಗೆ ಗೊತ್ತಿಲ್ಲವೇ ಎಂದು ಕೇಳುತ್ತಾರೆ. ಆಗ ಬೇಟೆಗಾರನು, ಪಾಪ ಪುಣ್ಯದ ಬಗ್ಗೆ ನನಗೆ ಅವಶ್ಯಕತೆ ಇಲ್ಲ, ನಾನು ಕೇಳಿರುವ ಪ್ರಕಾರ ಜೀವಿಗಳನ್ನು ಹತ್ಯೆ ಮಾಡುವ ಬಗ್ಗೆ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ರಾಜರು ಕೂಡ ಪ್ರಾಣಿಗಳನ್ನ ಬೇಟೆಯಾಡಿ ಕೊಲ್ಲುತ್ತಿರುತ್ತಾರೆ. ರಾಜರೇ ಈ ರೀತಿ ಮಾಡುತ್ತಿರುವಾಗ ಮಾಂಸಾಹಾರವನ್ನು ತಿನ್ನುವುದು ಪಾಪವೇಗೆ ಆಗುತ್ತದೆ ಎಂದು ಆ ಬೇಟೆಗಾರನು ಶ್ರೀಕೃಷ್ಣನನ್ನ ಪ್ರಶ್ನೆ ಮಾಡುತ್ತಾನೆ. ಮಾಂಸವನ್ನು ಹೆಚ್ಚಾಗಿ ತಿನ್ನುವುದರಿಂದ ಈ ವ್ಯಕ್ತಿ ತನ್ನ ಬುದ್ಧಿ ಸ್ಥೀಮಿತವನ್ನು ಕಳೆದುಕೊಂಡಿದ್ದಾನೆಂದು ಶ್ರೀಕೃಷ್ಣನು ಅರ್ಥ ಮಾಡಿಕೊಳ್ಳುತ್ತಾರೆ. ಆಗ ಬೇಟೆಗಾರನು ಕೇಳಿದ ಪ್ರಶ್ನೆಗೆ ಶ್ರೀಕೃಷ್ಣನು, ನಿನಗೊಂದು ಕಥೆಯನ್ನು ಹೇಳುತ್ತೇನೆ, ನೀನು ಪೂರ್ತಿ ಕಥೆಯನ್ನು ಕೇಳಿದ ನಂತರ ಮಾಂಸಾಹಾರವನ್ನ ತಿನ್ನುವುದು ಪಾಪವೋ ಪುಣ್ಯವೋ ಎಂಬುದನ್ನ ನೀನೇ ಹೇಳು ಎಂದು ಶ್ರೀಕೃಷ್ಣನು ಬೇಟೆಗಾರನ ಬಳಿ ಹೇಳುತ್ತಾರೆ. ಆಗ ಬೇಟೆಗಾರನು ಕೂಡ ಸರಿ ಎಂದು ಒಪ್ಪಿಕೊಳ್ಳುತ್ತಾನೆ. ಆಗ ಶ್ರೀಕೃಷ್ಣನು ಕಥೆಯನ್ನು ಹೇಳುವುದಕ್ಕೆ ಶುರು ಮಾಡುತ್ತಾರೆ. ಒಂದು ಸಾರಿ ಕಳಿಂಗ ರಾಜ್ಯಕ್ಕೆ ಬರಗಾಲ ಬರುತ್ತದೆ, ಆಹಾರ ಉತ್ಪಾದನೆ ಕಡಿಮೆಯಾಗುತ್ತದೆ. ತಕ್ಷಣ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯದೆ ಹೋದ್ರೆ ಉಳಿದಿರುವ ಸ್ವಲ್ಪ ಧಾನ್ಯವೂ ಕೂಡ ಪೂರ್ತಿಯಾಗುತ್ತದೆ, ಬರಗಾಲವೂ ಕೂಡ ಇನ್ನೂ ಹೆಚ್ಚಾಗುತ್ತಾ ಹೋಗುತ್ತದೆ ಎಂದು ಮಹಾರಾಜರು ದುಃಖ ಪಡುತ್ತಿರುತ್ತಾರೆ. ಈ ವಿಷಯದ ಬಗ್ಗೆ ಸಭೆಯಲ್ಲಿದ್ದ ಎಲ್ಲರ ಬಳಿಯೂ ಈ ಸಮಸ್ಯೆಯನ್ನು ತೀರಿಸುವುದಕ್ಕೆ ಎಲ್ಲಕ್ಕಿಂತ ಅಗ್ಗವಾಗಿ ಸಿಗುವುದು ಯಾವುದು ಎಂದು ಕೇಳುತ್ತಾರೆ. ಆಗ ಮಂತ್ರಿಗಳೆಲ್ಲರೂ ಆಲೋಚನೆಯಲ್ಲಿ ಮುಳುಗುತ್ತಾರೆ. ಧಾನ್ಯ, ಹಣ್ಣು, ತರಕಾರಿಗಳನ್ನ ಬೆಳೆಯುವುದಕ್ಕೆ ತುಂಬಾ ಶ್ರಮ ಪಡಬೇಕಾಗುತ್ತದೆ. ಎಷ್ಟೇ ಶ್ರಮ ಬಿದ್ದರೂ ಕೂಡ ಪ್ರಕೃತಿ ಸಹಾಯ ಮಾಡದೆ ಹೋದ್ರೆ ಇವುಗಳನ್ನ ಪಡೆಯುವುದು ತುಂಬಾ ಕಷ್ಟವಾಗುತ್ತದೆ. ಆದ್ದರಿಂದ ಕಡಿಮೆ ಶ್ರಮದಿಂದ ಆಹಾರ ದೊರೆಯುವುದು ಕಷ್ಟವೆಂದು ಹೇಳುತ್ತಾರೆ. ಆಗ ಸಾಮಂತ ರಾಜರುಗಳಲ್ಲಿ ಒಬ್ಬ ರಾಜನಿಗೆ ಮಾಂಸಾಹಾರದ ಬಗ್ಗೆ ಆಲೋಚನೆ ಬರುತ್ತದೆ. ಹೇಗಾದ್ರೂ ಮಾಡಿ ಈ ವಿಷಯವನ್ನ ರಾಜರಿಗೆ ಹೇಳಬೇಕೆಂದುಕೊಳ್ಳುತ್ತಾನೆ. ಆಗ ರಾಜನು ಮಹಾರಾಜರ ಬಳಿ ಎಲ್ಲಕ್ಕಿಂತ ಅಗ್ಗವಾದ ಆಹಾರವೆಂದರೆ ಮಾಂಸಾಹಾರವಾಗಿದೆ, ಮಾಂಸಾಹಾರ ಎಂಬುದು ಪೌಷ್ಟಿಕ ಆಹಾರವೂ ಕೂಡ ಎಂದು ಹೇಳುತ್ತಾನೆ. ನಂತರ ಉಳಿದ ಸಾಮಂತ ರಾಜರುಗಳು ಕೂಡ ಇದನ್ನೇ ಸಮರ್ಥನೆ ಮಾಡಿಕೊಳ್ಳುತ್ತಾರೆ. ಆದರೆ ಕಳಿಂಗ ರಾಜ್ಯದ ಮಹಾಮಂತ್ರಿ ಮಾತ್ರ ಮೌನವಾಗಿ ಇರುತ್ತಾರೆ. ಆಗ ಮಹಾರಾಜನು, ಓ ಮಹಾಮಂತ್ರಿ, ನೀವೇಕೆ ಏನು ಮಾತನಾಡುತ್ತಿಲ್ಲ? ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನೆಂದು ಕೇಳುತ್ತಾರೆ. ಆಗ ಮಹಾಮಂತ್ರಿ, ಮಹಾರಾಜ, ಈ ವಿಷಯವನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ. ಮಾಂಸಾಹಾರ ಎಂಬುದು ಎಲ್ಲದಕ್ಕಿಂತ ಅಗ್ಗವಾಗಿ ಸಿಗುವ ಆಹಾರವೆಂದು ನಾನು ಒಪ್ಪಿಕೊಳ್ಳುವುದಿಲ್ಲ. ನಾನು ಈ ವಿಷಯದ ಬಗ್ಗೆ ನಾಳೆ ಸಭೆಯಲ್ಲಿ ಮಾತನಾಡುತ್ತೇನೆ ಎಂದು ಮೌನವಾಗಿ ಉಳಿದು ಬಿಡುತ್ತಾರೆ. ಆ ರಾತ್ರಿ ಮಹಾಮಂತ್ರಿ ಮಾಂಸಾಹಾರ ತುಂಬಾ ಅಗ್ಗವಾಗಿರುವಂತದ್ದು ಎಂದು ಸಲಹೆ ನೀಡಿರುವ ಆ ಸಾಮಂತ ರಾಜನ ಮನೆಗೆ ಹೋಗುತ್ತಾರೆ. ಆ ರಾತ್ರಿಯಲ್ಲಿ ಮಹಾಮಂತ್ರಿ ಮನೆಗೆ ಬಂದಿರುವುದನ್ನು ನೋಡಿ ಸಾಮಂತ ರಾಜನು ಭಯಭೀತನಾಗುತ್ತಾನೆ. ಆತನ ಬಳಿ ಮಹಾಮಂತ್ರಿ ಮಾತನಾಡುತ್ತಾ, ಸಾಮಂತ ರಾಜರೇ, ಮಹಾರಾಜರು ಸಭೆಯ ಮುಗಿದ ನಂತರ ರೋಗಗ್ರಸ್ತರಾಗಿದ್ದಾರೆ. ಮಹಾರಾಜರ ಪರಿಸ್ಥಿತಿ ತುಂಬಾ ದಾರುಣವಾಗಿದೆ. ಯಾರಾದರೂ ಬಲಶಾಲಿಯಾಗಿರುವ ರಾಜನ ಮಾಂಸವನ್ನು ನನಗೆ ಕೊಟ್ಟರೆ ಮಹಾರಾಜರ ರೋಗ ವಾಸಿಯಾಗುತ್ತದೆ ಎಂದು ವೈದ್ಯರು ಹೇಳಿದರು. ನಿಮ್ಮಷ್ಟು ಯೋಗ್ಯವಾಗಿರುವ ರಾಜ ಬೇರ್ಯಾರೂ ಇಲ್ಲ. ಈ ವಿಷಯದಲ್ಲಿ ನೀವು ಸಹಾಯ ಮಾಡಿದರೆ 1,00,000 ಸ್ವರ್ಣ ಮುದ್ರೆಗಳನ್ನು ಕೊಡಬಲ್ಲೆ. ಅದಕ್ಕೆ ಬದಲಾಗಿ ನಾನು ನಿಮ್ಮ ಎದೆಯನ್ನು ಬಗೆದು ನಿಮ್ಮ ಮಾಂಸವನ್ನು ತೆಗೆದುಕೊಳ್ಳುತ್ತೇನೆಂದು ಹೇಳುತ್ತಾರೆ. ಅದನ್ನು ಕೇಳಿದ ಸಾಮಂತ ರಾಜರು ಕಕ್ಕಬಿಕ್ಕಿಯಾಗುತ್ತಾರೆ. ನಾನು ಮರಣ ಹೊಂದಿದ ನಂತರ ಈ 1,00,000 ಸ್ವರ್ಣ ಮುದ್ರೆಗಳು
ನನಗೇಕೆ, ನನಗೆ ಪ್ರಾಣವೇ ಮುಖ್ಯ, ಆದ್ದರಿಂದ ನಾನೇ ನಿಮಗೆ 1,00,000 ಸ್ವರ್ಣ ಮುದ್ರೆಗಳನ್ನು ಕೊಡುತ್ತೇನೆ, ನನ್ನನ್ನ ಬಿಟ್ಟು ಬಿಡಿ ಎಂದು ಆ ಸಾಮಂತ ರಾಜನು ಮಹಾಮಂತ್ರಿಗೆ 1,00,000 ಸ್ವರ್ಣ ಮುದ್ರೆಗಳನ್ನ ಕೊಡುತ್ತಾರೆ. ಆಗ ಮಹಾಮಂತ್ರಿ ಏನು ಮಾತನಾಡದೆ 1,00,000 ಸ್ವರ್ಣ ಮುದ್ರೆಗಳನ್ನ ತೆಗೆದುಕೊಂಡು ಅಲ್ಲಿಂದ ಹೊರಟು ಬರುತ್ತಾರೆ. ಮತ್ತೆ ಮಹಾಮಂತ್ರಿ ಸ್ವರ್ಣ ಮುದ್ರಿಕೆಗಳನ್ನು ತೆಗೆದುಕೊಂಡು ಉಳಿದ ಸಾಮಂತ ರಾಜರ ಬಳಿ ಹೋಗುತ್ತಾರೆ. ಮಹಾರಾಜರಿಗೋಸ್ಕರ ಮಾಂಸವನ್ನ ಕೇಳಿದರೆ ಯಾರು ಕೂಡ ಕೊಡುವುದಕ್ಕೆ ಒಪ್ಪಿಕೊಳ್ಳಲಿಲ್ಲ. ಬದಲಿಗೆ ತಮ್ಮ ಪ್ರಾಣವನ್ನ ಕಾಪಾಡಿಕೊಳ್ಳಲು ಅವರೇ ಸ್ವರ್ಣ ಮುದ್ರೆಗಳನ್ನ ಕೊಡುವುದಕ್ಕೆ ಶುರು ಮಾಡಿದರು. ಹೀಗೆ ಮಹಾಮಂತ್ರಿ ಒಂದೇ ರಾತ್ರಿಯಲ್ಲಿ ಕೆಲವು ಲಕ್ಷ ಕೋಟಿ ಸ್ವರ್ಣ ಮುದ್ರೆಗಳನ್ನ ಸಂಗ್ರಹ ಮಾಡಿದರು. ಮಾರನೇ ದಿನ ಬೆಳಿಗ್ಗೆ ಸಾಮಂತ ರಾಜರುಗಳೆಲ್ಲ ಸಭೆಗೆ ಹಾಜರಾದರು. ಎಲ್ಲರೂ ಸಹ ಮಹಾರಾಜರ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳಬೇಕೆಂದುಕೊಳ್ಳುತ್ತಾರೆ. ಆದರೆ ಯಾರು ಸಹ ಉಳಿದ ರಾಜರುಗಳೊಂದಿಗೆ ಏನು ಕೂಡ ಮಾತನಾಡಲಿಲ್ಲ. ಎಲ್ಲರೂ ರಾಜ ವೈದ್ಯರಿಗೋಸ್ಕರ ಎದುರು ನೋಡುತ್ತಿದ್ದಾರೆ. ಎಲ್ಲಿವರೆಗೂ ಮಹಾರಾಜರು ಸಭೆಗೆ ಬರುವುದಿಲ್ಲವೋ ಅಲ್ಲಿವರೆಗೂ ಯಾವುದೇ ಸಾಮಂತ ರಾಜನನ್ನ ಹೊರಗಡೆ ಬಿಡಬಾರದೆಂದು ಸೈನಿಕರಿಗೆ ಮಹಾಮಂತ್ರಿಯು ಆಜ್ಞೆಯನ್ನ ಮಾಡಿರುತ್ತಾರೆ. ಆ ನಂತರ ಮಹಾರಾಜರು ಸಭೆಗೆ ಬರುತ್ತಾರೆ. ಮಹಾರಾಜರಿಗೆ ಯಾವುದೇ ರೀತಿಯ ಅನಾರೋಗ್ಯ ಇರುವಂತೆ ಸಾಮಂತ ರಾಜರಿಗೆ ಕಾಣಿಸಲಿಲ್ಲ. ಮಹಾಮಂತ್ರಿ ನಮ್ಮ ಬಳಿ ಸುಳ್ಳನ್ನ ಹೇಳಿದ್ದಾರೆಂದು ಪ್ರತಿ ಸಾಮಂತ ರಾಜನು ಕೂಡ ಅಂದುಕೊಳ್ಳುತ್ತಿದ್ದಾರೆ. ಆದರೆ ಈ ವಿಷಯದ ಬಗ್ಗೆ ಯಾರ ಬಳಿಯೂ ಕೂಡ ಏನು ಮಾತನಾಡುತ್ತಿಲ್ಲ. ಆಗ ಮಹಾಮಂತ್ರಿ ಬಂದು ಮಹಾರಾಜರ ಬಳಿ ಕೆಲವು ಕೋಟಿ ಸ್ವರ್ಣ ಮುದ್ರೆಗಳನ್ನು ಇಡುತ್ತಾರೆ. ಆಗ ಮಹಾರಾಜರು ಇವೆಲ್ಲವೂ ಯಾರಿಗೋಸ್ಕರ ಅಂತ ಕೇಳಿದಾಗ ಕೇವಲ ಒಂದಿಷ್ಟು ಮಾಂಸಕ್ಕೋಸ್ಕರ ಇಷ್ಟೊಂದು ದೊಡ್ಡ ಮೊತ್ತದ ಧನವು ಸಿಕ್ಕಿದೆ, ಆದ್ರೆ ಮಾಂಸ ಮಾತ್ರ ಸಿಕ್ಕಿಲ್ಲ. ತಮ್ಮ ಪ್ರಾಣವನ್ನ ಕಾಪಾಡಿಕೊಳ್ಳಲು ಇಷ್ಟೊಂದು ಸ್ವರ್ಣ ಮುದ್ರಿಕೆಗಳನ್ನ ಕೊಟ್ಟಿದ್ದಾರೆ ಈ ಸಾಮಂತ ರಾಜರು. ಮಾಂಸಾಹಾರವು ಇಷ್ಟೊಂದು ಬೆಲೆ ಬಾಳುವಂತದ್ದು ಎಂದು ನೀವೇ ವಿವರಿಸಿ ಎಂದು ಆ ಮಹಾಮಂತ್ರಿ ಮಹಾರಾಜರಿಗೆ ಹೇಳುತ್ತಾನೆ. ಆಗ ಮಹಾರಾಜರಿಗೆ ಅಸಲಿ ವಿಷಯ ಅರ್ಥವಾಗುತ್ತೆ. ಆಗ ತಕ್ಷಣ ಪ್ರಜೆಗಳಿಗೆ ಕಷ್ಟಪಟ್ಟು ವ್ಯವಸಾಯ ಮಾಡಿ ಎಂದು ಆದೇಶ ಮಾಡುತ್ತಾರೆ. ರಾಜ ಭಂಡಾರದಿಂದ ಸ್ವಲ್ಪ ಧಾನ್ಯಗಳನ್ನ ಶ್ರಮಿಕರಿಗೆ ಕೊಟ್ಟರು. ಶ್ರಮಿಕರು ಆಹಾರ ಧಾನ್ಯಗಳನ್ನ ಬೆಳೆಯುವುದಕ್ಕೆ ಶುರು ಮಾಡಿದರು. ಆಗ ಧಾನ್ಯಗಳು ಚೆನ್ನಾಗಿ ಬೆಳೆದು ರಾಜ್ಯದಲ್ಲಿರುವ ಬರಗಾಲ ಪೂರ್ತಿಯಾಗಿ ಹೋಯಿತು. ಜೀವನದ ಮೌಲ್ಯಗಳನ್ನ ಕೃಷ್ಣನು ಈ ಕಥೆಯ ಮೂಲಕ ನಮಗೆ ಹೇಳಬೇಕೆಂದುಕೊಳ್ಳುತ್ತಾರೆ. ನಮಗೆ ನಮ್ಮ ಪ್ರಾಣದ ಮೇಲೆ ಯಾವ ರೀತಿ ಆಸೆ ಇರುತ್ತದೋ ಉಳಿದ ಜೀವಿಗಳಿಗೂ ಕೂಡ ಅವುಗಳ ಪ್ರಾಣದ ಮೇಲೆ ಅಷ್ಟೇ ಆಸೆ ಇರುತ್ತದೆ. ಮಾಂಸಾಹಾರವನ್ನ ತೆಗೆದುಕೊಳ್ಳುವವರು ಅವರ ಕರ್ಮದ ಋಣವು 2 ಪಟ್ಟಾಗುತ್ತದೆ. ಈ ಸೃಷ್ಟಿಯಲ್ಲಿ ನಮಗೆ ಜೀವಿಸುವ ಹಕ್ಕು ಎಷ್ಟಿದೆಯೋ ಪರಮಾತ್ಮನ ದೃಷ್ಟಿಯಲ್ಲಿ ಸಕಲ ಜೀವಿಗಳಿಗೂ ಕೂಡ ಅಷ್ಟೇ ಹಕ್ಕಿದೆ. ಆದರೆ ಕೇವಲ ನಮಗೆ ಬಲವಿದೆ ಎಂಬ ಕಾರಣದಿಂದ ಅವುಗಳನ್ನು ಕೊಲ್ಲುವುದು ಎಷ್ಟು ಸರಿ, ಇದನ್ನ ಅವರಿಗವರೇ ಸ್ವಯಂ ಆಗಿ ಆಲೋಚನೆ ಮಾಡಬೇಕು ಎಂದು ಶ್ರೀಕೃಷ್ಣನು ಆ ಬೇಟೆಗಾರನಿಗೆ ಮಾಂಸಾಹಾರವನ್ನ ಏಕೆ ತಿನ್ನಬಾರದೆಂದು ವಿವರಿಸಿದರು. ಆ ಬೇಟೆಗಾರನು ತನ್ನ ತಪ್ಪನ್ನ ತಿಳಿದುಕೊಂಡು ಪ್ರಾಣ ಹಿಂಸೆ ಮಾಡುವುದನ್ನ ಬಿಟ್ಟು ಹಣ್ಣು ತರಕಾರಿಗಳನ್ನ ತಿನ್ನುತ್ತಾ ಜೀವನವನ್ನ ಸಾಗಿಸಿದನು. ವೇದಗಳು ಮತ್ತು ಆಯುರ್ವೇದಗಳು ಮಾಂಸಾಹಾರದ ಬಗ್ಗೆ ಏನೆಂದು ಹೇಳಿದ್ದಾರೆಂದು ಈಗ ತಿಳಿದುಕೊಳ್ಳೋಣ. ಸನಾತನ ಧರ್ಮದಲ್ಲಿ ಜೀವಿಯ ಹಿಂಸೆಯನ್ನ ಮಾಡಬಾರದು. ಯಾರಾದರೂ ಪುರಾಣ ಪುರುಷರು ತಿನ್ನುತ್ತಾರೆಂದರೆ ಅವರು ತಿನ್ನಬೇಕೆಂದು ಹೇಳುತ್ತಿದ್ದಾರೆಂದು ಅರ್ಥವಲ್ಲ. ಹಿಂಸೆಯನ್ನ ಮಾಡುವವರು ತಪ್ಪದೆ ಅನುಭವಿಸುತ್ತಾರೆಂದು ತೋರಿಸುವುದಕ್ಕೆ ಕೆಲವು ಋಷಿಗಳು ತನ್ನ ತಪಸ್ಸಿನ ಶಕ್ತಿಯಿಂದ ತನ್ನ ಪಾಪ ಕರ್ಮಗಳನ್ನ ತೊಲಗಿಸಿಕೊಳ್ಳುತ್ತಾರೆ. ಆದರೆ ಸಾಮಾನ್ಯರಿಗೆ ಅದು ಸಾಧ್ಯವಾಗುವುದಿಲ್ಲ. ಆ ಪಾಪಗಳನ್ನ ಕಳೆದುಕೊಳ್ಳಬೇಕೆಂದರೆ ಋಷಿಗಳಾಗಿ ಬದಲಾಗಬೇಕು, ಇಲ್ಲವೇ ಅನುಭವಿಸಬೇಕು. ಆಯುರ್ವೇದವು ವೇದದ ಒಂದು ಅಂಗವಾಗಿದೆ. ಆಯುರ್ವೇದ ವೇದವನ್ನು ಮಾತ್ರ ಅನುಸರಿಸುತ್ತದೆ. ವೇದದಲ್ಲಿ ಮಾಂಸವನ್ನು ತಿನ್ನುವುದು ನಿಷೇಧ. ನಮ್ಮ ಶಾಸ್ತ್ರಗಳು ಸಸ್ಯಾಹಾರವನ್ನ ತೆಗೆದುಕೊಳ್ಳಬೇಕೆಂದು ಹೇಳುತ್ತವೆ. ಪವಿತ್ರವಾದ ಭಗವದ್ಗೀತೆಯಲ್ಲೂ ಕೂಡ ಶಾಕಾಹಾರವನ್ನ ತಿನ್ನಬೇಕು, ಅಹಿಂಸೆಯನ್ನ ಪಾಲಿಸಬೇಕೆಂದು ಹೇಳಿದ್ದಾರೆ. ಶ್ರೀಕೃಷ್ಣನು ಯಾವುದೇ ಪ್ರಾಣಿಯನ್ನ ಹಿಂಸೆ ಮಾಡಬಾರದು ಮತ್ತು ಯಾವುದೇ ಪ್ರಾಣಿಯನ್ನ ಕೊಲ್ಲಬಾರದೆಂದು ಹೇಳಿದ್ದಾರೆ. ಪ್ರಾಣಿಗಳನ್ನ ಪ್ರೀತಿಯಿಂದ ಗೌರವದಿಂದ ಕಾಣಿರಿ ಎಂದು ಹೇಳಿದ್ದಾರೆ. ಪ್ರಪಂಚದಲ್ಲಿ ಯಾವುದೇ ಜೀವಿಗಾದರೂ ಅದರ ಜನ್ಮಕ್ಕೆ ಯಾವುದೋ ಒಂದು ಉದ್ದೇಶವಿರುತ್ತದೆ ಎಂದು ವೇದಗಳಲ್ಲಿ ಹೇಳಲಾಗಿದೆ. ಆದ್ದರಿಂದ ಮಾನವರು ಪ್ರಾಣಿ ಹಿಂಸೆಯನ್ನ ಮಾಡಬಾರದೆಂದು ವೇದಗಳಲ್ಲಿ ಹೇಳಲಾಗಿದೆ. ನಮ್ಮ ಆತ್ಮ ಶರೀರವನ್ನ ಶುದ್ಧಿಗೊಳಿಸಿಕೊಳ್ಳುವುದಕ್ಕೆ ಸಸ್ಯಾಹಾರವನ್ನು ಮಾತ್ರವೇ ತೆಗೆದುಕೊಳ್ಳಬೇಕು. ಪ್ರಾಣಿಗಳನ್ನ ಕೊಂದು ಅವುಗಳ ಮಾಂಸವನ್ನು ತಿನ್ನುವವರಿಗೆ ದೇವತೆಗಳು ವಾಸ ಮಾಡುವ ಸ್ವರ್ಗದಲ್ಲಿ ಜಾಗವಿರುವುದಿಲ್ಲವೆಂದು ಹೇಳುತ್ತಾರೆ. ಪ್ರಾಣಿಗಳ ಮಾಂಸವನ್ನ ಕೊಳ್ಳುವುದು, ಮಾರಾಟ ಮಾಡುವುದು, ಪ್ರಾಣಿಗಳನ್ನ ಕೊಲ್ಲುವುದಕ್ಕೂ ಕೂಡ ನಾವೇ ಜವಾಬ್ದಾರರಾಗುತ್ತೇವೆ. ಆದಿ ಮಾನವರು ಮಾಂಸವನ್ನ ತಿನ್ನುತ್ತಿದ್ದರು. ಆದ್ರೆ ಆಗಿನ ಕಾಲಕ್ಕೆ ಅವರಿಗೆ ಗೊತ್ತಿರುವುದು ಅಷ್ಟೇ. ಆದ್ರೆ ಕಾಲಕ್ರಮೇಣ ಅನೇಕ ರೀತಿಯ ತರಕಾರಿಗಳು, ಹಣ್ಣುಗಳು ಸಮೃದ್ಧಿಯಾಗಿ ಬೆಳೆಯುವುದಕ್ಕೆ ಶುರು ಮಾಡಿದರು. ಆ ನಂತರ ತರತರಹದ ತರಕಾರಿಗಳು, ಹಣ್ಣುಗಳನ್ನ ತಿನ್ನುವುದರಿಂದ ಆರೋಗ್ಯ ಸಮೃದ್ಧವಾಗಿರುತ್ತದೆ ಎಂದು ಅರ್ಥ ಮಾಡಿಕೊಂಡರು. ಕಾಡಿನಲ್ಲಿ ದೊಡ್ಡ ದೊಡ್ಡ ಪ್ರಾಣಿಗಳು, ಚಿಕ್ಕ ಚಿಕ್ಕ ಪ್ರಾಣಿಗಳನ್ನ ಕೊಂದು ತಿನ್ನುವುದು ಅದು ಪ್ರಾಣಿಗಳ ಧರ್ಮ. ಅವುಗಳಿಗೆ ಬೇರೆ ದಾರಿ ಇರುವುದಿಲ್ಲ. ಸಿಂಹ, ಹುಲಿ ಈ ರೀತಿಯ ಪ್ರಾಣಿಗಳು ಇಂದಿಗೂ ಕೂಡ ಮಾಂಸವನ್ನೇ ತಿನ್ನುತ್ತಿದ್ದಾವೆ. ಅವುಗಳಿಗೆ ಬೇರೆ ದಾರಿ ಇಲ್ಲ. ಆದ್ರೆ ಮನುಷ್ಯನು ತನ್ನ ಸುತ್ತಮುತ್ತಲಿನ ಪಶುಗಳು, ಪಕ್ಷಿಗಳನ್ನ ಕೊಲ್ಲದೆ ಹಣ್ಣು ತರಕಾರಿಗಳನ್ನ ತಿನ್ನುತ್ತಾ ಹಾಯಾಗಿ ಬದುಕಬಹುದು. ಆಗಿರುವಾಗ ಮಾಂಸಾಹಾರ ಏಕೆ? ಈ ಆಲೋಚನೆಯಿಂದಲೇ ಸಮಾಜದಲ್ಲಿ ಕೆಲವು ವರ್ಗಗಳು ಅಹಿಂಸೆ ಮಾರ್ಗದಲ್ಲಿ
ಮಾರ್ಗದಲ್ಲಿ ಜೀವಿಸುವುದಕ್ಕೆ ಶುರು ಮಾಡಿದರು. ಹೀಗೆ ಮಾನವರು ಮಾಂಸಾಹಾರದಿಂದ ಸಸ್ಯಾಹಾರಕ್ಕೆ ಬದಲಾಗುವುದಕ್ಕೆ ಕೆಲವು ಸಾವಿರ ವರ್ಷಗಳ ಸಮಯ ಬೇಕಾಯಿತು. ಈಗ ಮಹಾತ್ಮರು, ಋಷಿಗಳು, ಗುರುಗಳು ಪೂರ್ತಿಯಾಗಿ ಸಸ್ಯಾಹಾರವನ್ನೇ ತೆಗೆದುಕೊಳ್ಳುತ್ತಿದ್ದಾರೆ. ಇವರು ಏನು ಅನುಸರಿಸುತ್ತಾರೋ ಸಮಾಜದಲ್ಲಿದ್ದ ಪ್ರಜೆಗಳು ಕೂಡ ಅದನ್ನೇ ಅನುಸರಿಸುತ್ತಾರೆ. ಅದೇ ರೀತಿ ಸಸ್ಯಾಹಾರವನ್ನು ತಿನ್ನುವವರಿಗೂ ಕೂಡ ತರತರಹದ ರೋಗ ರುಜಿನಗಳು ಬರುತ್ತಿದ್ದಾವೆ. ನಂತರ ಇದರ ಬಗ್ಗೆ ಪರಿಶೋಧನೆಯನ್ನ ಮಾಡಿದರು. ಅವರ ಪರಿಶೋಧನೆಯ ಪ್ರಕಾರ ಗೊತ್ತಾಗಿದ್ದೇನು ಅಂದ್ರೆ, ನಾವು ತರಕಾರಿಗಳನ್ನ ಚೆನ್ನಾಗಿ ಬೇಯಿಸಿ ತಿಂದರೆ ಅದರಲ್ಲಿರುವ ಶಕ್ತಿ ಪೂರ್ತಿಯಾಗಿ ನಶಿಸಿ ಹೋಗುತ್ತದೆ. ಆದ್ದರಿಂದಲೇ ಮನುಷ್ಯರಿಗೆ ಅನೇಕ ರೀತಿಯ ರೋಗ ರುಜಿನಗಳು ಬರುತ್ತಿದ್ದಾವೆ. ಆದ್ದರಿಂದ ಕೆಲವು ಮನುಷ್ಯರು ಹಸಿ ತರಕಾರಿಗಳನ್ನ ಮಿಕ್ಸ್ ಮಾಡಿಕೊಂಡು ತಿನ್ನುವುದಕ್ಕೆ ಶುರು ಮಾಡಿದರು. ಇದು ಒಬ್ಬ ಮನುಷ್ಯ ಆರೋಗ್ಯವಾಗಿರುವುದಕ್ಕೆ ಸಹಾಯ ಮಾಡುತ್ತದೆ. ಸೊ ಫ್ರೆಂಡ್ಸ್, ಮಾಂಸಾಹಾರವನ್ನ ತಿನ್ನುವುದರಿಂದ ನಾವು ಎಂತಹ ಪಾಪವನ್ನ ಮೂಟೆ ಕಟ್ಟಿಕೊಳ್ಳುತ್ತಿದ್ದೇವೆಂದು ಅರ್ಥವಾಗಿರುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.